ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ನನ್ನವನಿ 66. ಆದಿತ್ಯ ಏನೋ ಹೇಳಲು ಹೋಗುವಷ್ಟರಲ್ಲಿ ಅವಳು ತಾನೂ ಮಲಗಿ ಅವನನ್ನು ತನ್ನ ಮೇಲೆ ಬೀಳಿಸಿದಳು. ಆದಿತ್ಯ ಅವಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುವ ಮೊದಲೇ ಅವನಿ ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಬಳಸಿ ತನ್ನತ್ತ ಎಳೆದುಕೊಂಡು ಅವನ ತುಟಿಗಳಿಗೆ ತನ್ನ ತುಟಿಗಳನ್ನು ಒತ್ತಿದಳು. ಆ ಮುತ್ತಿನ ತೀವ್ರತೆ ಎಷ್ಟಿತ್ತೆಂದರೆ ಅವನ ಬುದ್ಧಿ ಎಷ್ಟೇ ಎಚ್ಚರಿಸುತ್ತಿದ್ದರೂ ಹೃದಯ ಮಾತ್ರ ಅವಳ ಆ ಪರಿಗೆ ಸೋತು ಪೂರ್ತಿಯಾಗಿ ಸ್ಪಂದಿಸಿಬಿಟ್ಟಿತ್ತು. ಅವಳ ಪ್ರೀತಿಯ ಸುಳಿಗೆ ಸಿಲುಕಿದ ಆದಿತ್ಯ ತನ್ನೆಲ್ಲ ಸಂಕೋಚಗಳನ್ನು ಮರೆತು ಆ ಕ್ಷಣವನ್ನು ತನಗೆ ಬೇಕಾದಷ್ಟು ಆಸ್ವಾದಿಸಲು ಶುರು ಮಾಡಿದ. ಆವೇಶದಲ್ಲಿ ಅವಳನ್ನು ಬಿಗಿಯಾಗಿ ಅಪ್ಪಿ ಅವಳ ತುಟಿಗಳ ಮೇಲಿನ ತನ್ನ ಅಧಿಕಾರವನ್ನು ಚಲಾಯಿಸುತ್ತಾ ಹೋಗುತ್ತಿದ್ದಂತೆ ಅವರ ನಡುವಿನ ಉಸಿರಾಟದ ವೇಗ ಹೆಚ್ಚಾಗಿತ್ತು. ಆದಿತ್ಯನ ಆ ಮೈಮರೆತ ಆವೇಶದ ತೀವ್ರತೆಗೆ ಅವಳ ಅರೆಪ್ರಜ್ಞಾವಸ್ಥೆಯು ಸೋತು ಹೋಗಿತ್ತು. ಆ ತೀವ್ರತೆಯನ್ನು ತಡೆದುಕೊಳ್ಳಲಾಗದೆ ಅರಿವಿಲ್ಲದೆಯೇ ಕೊಸರಾಡಲು ಶುರು ಮಾಡಿದಾಗ ಆದಿತ್ಯನಿಗೆ ವಾಸ್ತವದ ಅರಿವಾಯಿತು. ಅವಳು ಪೂರ್ತಿ ಪ್ರಜ್ಞೆಯಲ್ಲಿಲ್ಲ, ಅವಳು ಈ ಸ್ಥಿತಿ ಲಾಭ ನಾನು ಪಡ್ಕೊಳ್ಬಾರ್ದು ಎಂಬುದು ನೆನಪಾಗುತ್ತಿದ್ದಂತೆ ಅವನು ಬಹಳ ಕಷ್ಟಪಟ್ಟು ತನ್ನನ್ನು ತಾನು ಸಾವರಿಸಿಕೊಂಡ. ಅವಳ ಕೈಗಳನ್ನು ಮೆಲ್ಲಗೆ ಬಿಡಿಸಿ ನಿಧಾನವಾಗಿ ಅವಳಿಂದ ದೂರ ಸರಿದು ಎದ್ದು ಕುಳಿತ. ಕ್ಷಣದ ನಂತರ ಅವಳು ಕೂಡ ಎದ್ದು ಕುಳಿತಳು. ಯಾಕಾದಿತ್ಯ ಎದ್ದು ದೂರ ಹೋದ್ರಿ? ನಿಮಗೆ ನಾನಂದ್ರೆ ಇಷ್ಟ ಇಲ್ವಾ? ಹುಸಿ ಮುನಿಸಿನಿಂದ ಕೇಳುತ್ತಾ ಮತ್ತೆ ಅವನ ಕೊರಳನ್ನು ಗಟ್ಟಿಯಾಗಿ ತಬ್ಬಿದಳು. ಆದಿತ್ಯ ಅವಳನ್ನು ತಡೆಯಲು ಪ್ರಯತ್ನಿಸುತ್ತಾ, ಅವನಿ, ನೀನಂದ್ರೆ ನಂಗೆ ಇಷ್ಟನೇ, ಆದ್ರೆ ನಂಗಿಲ್ಲಿ ನಿನ್ನ ಹತ್ರ ಇರೋಕ್ಕಾಗ್ತಾ ಇಲ್ಲ. ಎಷ್ಟೇ ಆದರೂ ನಾನು ಮನುಷ್ಯನೇ ತಾನೇ. ಹೀಗೆ ನೀನು ಹಠ ಮಾಡ್ತಾ ಹತ್ರ ಬಂದರೆ ನನಗೂ ಕಂಟ್ರೋಲ್ ತಪ್ಪುತ್ತೆ. ಪ್ಲೀಸ್ ಅವನಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಸುಮ್ಮನೆ ಕಣ್ಮುಚ್ಚಿ ಮಲ್ಕೋ ಈಗ. ಅವಳು ಅವನ ಆ ಗಂಭೀರವಾದ ಅಸಹಾಯಕ ಮುಖವನ್ನು ನೋಡಿ ಸ್ವಲ್ಪ ಸುಮ್ಮನಾದಳು. ಅವಳಿಗೆ ಅವನು ಏನು ಹೇಳುತ್ತಿದ್ದಾನೆ ಎಂದು ಅರ್ಥವಾಗದೇ ಇದ್ದರೂ ಏನೋ ಒತ್ತಡದಲ್ಲಿದ್ದಾನೆ ಎನಿಸಿತು. ಆದರೆ ಅವನಿ ಈಗ ಸುಮ್ಮನೆ ಕುಳಿತುಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಮೆಲ್ಲನೆ ಅವನ ಶರ್ಟ್ನ ಬಟನ್ಗಳ ಜೊತೆ ಆಟವಾಡಲು ಶುರು ಮಾಡಿದಳು. ಅವಳ ಈ ಹಠಾತ್ ತುಂಟಾಟ ಆದಿತ್ಯನಿಗೆ ಕಸಿವಿಸಿ ಉಂಟು ಮಾಡಿದರೂ ಹಿತವಾಗಿತ್ತು. ಅವನಿ, ಏನಿದು, ಮಲ್ಕೋ ಅಂದೆ ಅಲ್ವಾ ಎಂದ ಆದಿತ್ಯ ಅವಳ ಕೈಯನ್ನು ಸರಿಸಲು ಪ್ರಯತ್ನಿಸುತ್ತ. ಅವಳು ಬಿಡಲಿಲ್ಲ. ಅವನ ಶರ್ಟ್ ಕಾಲರನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡಳು. ಅವನ ಮುಖ ಅವಳ ಮುಖದ ತೀರಾ ಹತ್ತಿರಕ್ಕೆ ಬಂದಾಗ ಅವಳು ಅವನ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ, ನೀವು ಯಾಕೆ ಯಾವಾಗಲೂ ಇಷ್ಟು ಸೀರಿಯಸ್ ಆಗಿರ್ತೀರಾ ಆದಿತ್ಯ? ಕಾಲೇಜಿನ ತುಂಟ ಜಗಳಗಂಟ ಎಷ್ಟು ಚೆನ್ನಾಗಿದ್ದ. ಈಗ ನೀವು ಈ ಪ್ರಪಂಚದ ಎಲ್ಲ ಜವಾಬ್ದಾರಿನೂ ನಿಮ್ಮ ತಲೆ ಮೇಲೆ ಇರೋ ಥರ ಆಡ್ತೀರಾ. ಆದರೆ ನನ್ನ ಬಗ್ಗೆ ಗೊತ್ತಾ ನಿಮಗೆ ಎನ್ನುವಷ್ಟರಲ್ಲಿ ಅವನು ಏನೋ ಹೇಳಲು ಹೊರಟ. ಆದರೆ ಅವಳು ಅವನ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಅವನನ್ನು ಸುಮ್ಮನಿರಿಸಿದಳು. ಈಗ ನಾನು ಮಾತಾಡ್ತೀನಿ, ನೀವು ಕೇವಲ ಕೇಳಿಸ್ಕೊಳ್ಬೇಕು ಅಷ್ಟೇ. ಮಧ್ಯೆ ಶಿಸ್ತಿನ ಮಾಸ್ಟರ್ ಥರ ಪಾಠ ಮಾಡಬೇಡಿ ಎಂದಳು ತುಂಟತನದಿಂದ ಅವನ ಕೆನ್ನೆಯನ್ನು ಮೆಲ್ಲನೆ ಚಿವುಟುತ್ತ. ಆದಿತ್ಯನಿಗೆ ನಗು ಬಂದರೂ ಅವಳ ಸ್ಥಿತಿ ನೋಡಿ ಸುಮ್ಮನಾದ. ಅವಳ ಧ್ವನಿ ಈಗ ಮೆಲ್ಲನೆ ಗಂಭೀರವಾಗತೊಡಗಿತು. ಅವನ ಕೈಬೆರಳುಗಳ ಜೊತೆ ತನ್ನ ಕೈಬೆರಳುಗಳನ್ನು ಪೋಣಿಸಿಕೊಳ್ಳುತ್ತಾ, ಆದಿತ್ಯ, ನಂಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ವಾ? ತುಂಬ ಇಷ್ಟ ಇದೆ. ಆದರೆ ನಿಮ್ಮ ಈ ಪರ್ಫೆಕ್ಟ್ ಇಮೇಜ್ ನೋಡಿದರೆ ನಂಗೆ ಭಯ ಆಗುತ್ತೆ. ನೀವು ಎಷ್ಟು ಒಳ್ಳೆಯವನಾಗಿ ಬಿಡ್ತೀರಾ ಅಂದರೆ ನಿಮ್ಮ ಪ್ರೀತಿ ಮಳೆಯಲ್ಲಿ ನಾನು ಕರಗಿ ಹೋದರೆ ಈ ಜಗತ್ತಿಗೆ ಅವನೇ ಯಾರು ಅಂತ ಗೊತ್ತಾಗೋದೇ ಇಲ್ವೇನೋ ಅನ್ನೋ ಭಯ ನನ್ನ ಕಾಡುತ್ತೆ ಎಂದಳು. ಅವಳ ಕಣ್ಣುಗಳು ಈಗ ತೇವವಾಗತೊಡಗಿದವು. ಶಿರ್ಸಿಗೆ ಹೋದಾಗಿಂದಲೂ ನೀವು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದ್ದೀರಾ. ನಾನು ಎಷ್ಟೇ ದೂರ ಇರಬೇಕು ಅಂದ್ಕೊಂಡ್ರು ಯಾವುದೋ ಒಂದು ಸೆಳೆತ ನನ್ನ ನಿಮ್ಮ ಕಡೆಗೆ ಹೇಳ್ಕೊಂಡು ಬರುತ್ತೆ. ನಾನು ಹೀಗೆ ನಿಮ್ಮಲ್ಲಿ ಕರಗ್ತಾ ಹೋದರೆ ನನ್ನ ಸ್ವಂತಿಕೆ ಏನಾಗುತ್ತೆ? ನಾನು ಕೇವಲ ನಿಮ್ಮ ನೆರಳಾಗಿ ಬದುಕಬೇಕಾ? ಯಾರದ್ದೋ ಅಪ್ಪಣೆ ಮೇಲೆ ಬದುಕೋದು ನಂಗೆ ಯಾವತ್ತೂ ಇಷ್ಟ ಇಲ್ಲ ಆದಿತ್ಯ ಎನ್ನುತ್ತಾ ಅವಳು ಅವನ ಹಸ್ತವನ್ನು ತನ್ನ ಕೆನ್ನೆಗೆ ಆನಿಸಿಕೊಂಡಳು. ಆದಿತ್ಯ ಅವಳ ಕಣ್ಣೀರು ಒರೆಸಲು ಹೋದರೆ ಅವಳು ಅವನ ಹಸ್ತಕ್ಕೆ ಒಂದು ಪುಟ್ಟ ಮುತ್ತು ಕೊಟ್ಟು ಮುಂದುವರೆಸಿದಳು. ಒಬ್ಬ ಹೆಂಡತಿಯಾಗಿ ನಿಮ್ಗೆ ಕೊಡಬೇಕಾದ ಪ್ರೀತಿ ಅಥವಾ ಆ ಸಲಹೆಯನ್ನು ನಾನು ಕೊಡೋಕ್ಕಾಗ್ತಿಲ್ಲ ಅನ್ನೋ ಕೊರಗು ನನಗೂ ಇದೆ. ಅವಳು ಮಾತನಾಡುತ್ತಲೇ ಇದ್ದಳು. ಆದರೆ ಅವಳ ಧ್ವನಿ ಈಗ ಕ್ಷೀಣಿಸುತ್ತಾ ಬಂದಿತ್ತು. ಅವಳು ಹೇಳಿದ ಪ್ರತಿಯೊಂದು ಮಾತು ಅವನಿಗೆ ಅವಳ ಮೇಲಿದ್ದ ಗೌರವವನ್ನು ಮತ್ತಷ್ಟು ಹೆಚ್ಚಿಸಿತ್ತು. ಅವಳು ಬಿಕ್ಕಳಿಸುತ್ತಾ ಅವನ ಎದೆ ಮೇಲೆ ತಲೆಯಿಟ್ಟು ಸುಮ್ಮನಾದಾಗ ಆದಿತ್ಯನ ಕಣ್ಣುಗಳು ತೇವವಾಗಿದ್ದವು. ಅವಳು ಹೇಳಿದ ಪ್ರತಿಯೊಂದು ಮಾತು ಅವನ ಹೃದಯಕ್ಕೆ ನಾಟಿತ್ತು. ಅವನು ಅವಳ ಕೂದಲನ್ನು ಮೆಲ್ಲನೆ ಸವರುತ್ತಾ ಮಾತನಾಡಿದ್ದ. ಆದರೆ ಅವಳು ನಿದ್ರೆಗೆ ಜಾರಿದ್ದಳು. ಅವನ ಯಾವ ಮಾತುಗಳು ಕೂಡ ಅವಳಿಗೆ ಕೇಳಲಿಲ್ಲ. ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು,
ಐ ಲವ್ ಯು ಹಠಮಾರಿ. ನಿಂಗೆ ಗೊತ್ತಿಲ್ಲ, ನಾನು ನಿನ್ನನ್ನು ಮೊದಲೇ ಪ್ರೀತಿಸೋಕೆ ಶುರು ಮಾಡಿದ್ದೆ. ಆದರೆ ಈ ದಿನಗಳಲ್ಲಿ ನೀ ನಂಗೆ ಎಷ್ಟೊಂದು ಹತ್ರ ಆಗಿದ್ದೀಯಾ ಅಂದರೆ, ಕ್ಷಣ ಕಾಲ ನೀನು ದೂರ ಆದರೂ ನನ್ನ ಅಸ್ತಿತ್ವವೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ನಂಗೆ ನೀನು ಬೇಕು ಅವನಿ. ನೀನು ಈ ಹಠದ ಜೊತೆಗೆ ನೀನು ನಂಗೆ ಬೇಕು. ನಿನ್ನನ್ನು ಒತ್ತಾಯಪೂರ್ವಕವಾಗಿ ನಂಗೆ ಒಪ್ಸು ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ಹಾಗೆ ನಿನ್ನ ಅಸ್ತಿತ್ವವನ್ನು ಕಿತ್ಕೊಳ್ಳೋ ಗಂಡ ಕೂಡ ನಾನಲ್ಲ. ನಿಂಗೆ ಯಾವಾಗ ಸರಿ ಅನಿಸುತ್ತೋ ಅಂದೇ ನಮ್ಮಿಬ್ಬರ ನಡುವೆ ಎಲ್ಲ ಶುರುವಾಗಲಿ. ಅಲ್ಲಿವರೆಗೂ ನಾನು ಕಾಯ್ತೀನಿ ಎಂದು ಅವಳ ಹಣೆ ಮೇಲೆ ಒಂದು ದೀರ್ಘವಾದ ಮುತ್ತಿಟ್ಟ. ಆದಿತ್ಯ ಅವಳಿಗೆ ಎಚ್ಚರವಾಗದಂತೆ ಮೆಲ್ಲನೆ ಬೆಡ್ ಮೇಲೆ ಮಲಗಿಸಿದ. ಹೊದಿಕೆಯನ್ನು ಸರಿಯಾಗಿ ಹೊದಿಸಿದ. ಅವಳ ಆ ಮುಗ್ಧ ಮುಖವನ್ನು ನೋಡುತ್ತಾ ಅವನಿಗೆ ಒಂದು ಕ್ಷಣ ಅನ್ನಿಸಿತು, ಈ ಹಠಮಾರಿ ನನ್ನ ಬದುಕಿಗೆ ಬಂದಿದ್ದೇ ಒಂದು ಅದ್ಭುತ. ಅವಳನ್ನು ಹಾಗೆಯೇ ನೋಡುತ್ತಾ ಮಲಗಿದ ಆದಿತ್ಯನಿಗೆ ನಾಳೆ ಬೆಳಿಗ್ಗೆ ಅವಳು ಎದ್ದಾಗ ಇದೆಲ್ಲವೂ ನೆನಪಿರುತ್ತದೆಯೇ ಎಂಬ ಸಣ್ಣ ಕುತೂಹಲವೂ ಇತ್ತು. ಮುಂದುವರಿಯುವುದು. ಸ್ವಲ್ಪ ಚಿಕ್ಕ ಚಿಕ್ಕ ಎಪಿಸೋಡೇ ಹಾಕ್ತಾ ಇದ್ದೀನಿ. ದಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.